there are two books which my life has changed, and hope ನಿಮಗೂ ಈ ಥರ ಒಂದು ಯಾವುದಾದ್ರೂ ಒಂದು ಚೇಂಜಸ್ ಬರ್ತದೆ. ಪ್ರಾಬಬ್ಲಿ ಇವತ್ತೇ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಬರಲಿ. ಯು ಅಚೀವ್ ಯುವರ್ ಗೋಲ್. ಥ್ಯಾಂಕ್ ಯು ಸೋ ಮಚ್. Good evening, everyone. Happy Women's Day. Someday you will be here where I am. Actually, my motivator is Mother Earth. Everybody comes in that, isn't it? Her resilience, her perseverance, her zeal to move around the sun. Aren't we? Every day we are tired. We are women. We take different parts in our lives. So this is what Mother Earth teaches. Our mother also is born under her protection. So I believe Mother Earth can be the best person who will teach you at every time. And the other one is my granddaughter. Ask me why? She dresses like me, she walks like me, she moves like me. You know why? I feel inspired, and every morning I get up thinking that somebody is looking at me, somebody is watching me. If I want her to be like me, then I have to move. This is why I love my Mother Earth and my granddaughter. Her name is Shloka. She writes Shloka always in my life. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಪ್ರೀತಿಯವರು ಹೇಳಿದಾಗ ಎಗ್ರೀಡ್. ಯಾಕೆಂದರೆ ನನ್ನ ಜೀವನದಲ್ಲಿ ಒಂದಷ್ಟು ಮಹಿಳೆಯರು ಅಥವಾ ಸಾಧನೆ ಮಾಡಲಿಕ್ಕೆ ಸಹಕಾರ ಕೊಟ್ಟರು. ನನ್ನ ಅಮ್ಮ ಕೇವಲ 4ನೇ ಕ್ಲಾಸಲ್ಲಿರುವಾಗ ನನ್ನ ತಂದೆಯನ್ನು ಕಳ್ಕೊಂಡು ತೀರಿದ್ರು. 4ನೇ ಕ್ಲಾಸ್ನಲ್ಲಿರುವಾಗ ನಾವು 4 ಮಕ್ಕಳನ್ನು ಕೂಡ ಧೈರ್ಯವಾಗಿ ಬೆಳೆಸಿದವರು. ನಾವೆಲ್ಲರನ್ನ ದೊಡ್ಡವಳು ಕೇವಲ 10ನೇ ಕ್ಲಾಸಲ್ಲಿದ್ದರು, ನಾವೆಲ್ಲರೂ ಅದರಿಂದ ಚಿಕ್ಕ ಮಕ್ಕಳು. ಎಲ್ಲರನ್ನು ಬೆಳೆಸಿದವರು, ಸಮಾಜದಲ್ಲಿ ಒಬ್ಬರು ಸಾಧನೆ ಕೊಟ್ಟವರು. ಅಥವಾ ನಾನು ಮದುವೆಯಾಗಿ ಈ ಒಂದು ಕಾಲೇಜ್ ಕಟ್ಟುವ ಹುಮ್ಮಸ್ಸಿಗೆ ಸಹಾಯ ಮಾಡಿದಂತಹ ನನ್ನ ಹೆಂಡತಿ ಸುಮನಗೌಡಲ್ಲಿ ಇರ್ಬೋದು, ಅಥವಾ ನನ್ನ ಉಪನ್ಯಾಸಕಿ, ನನ್ನ ಜೀವನದಲ್ಲಿ ಕಂಡಂತಹ ಫಸ್ಟ್ ಮಹಿಳಾ ಪರವಾದಿ ಅಂತ ಹೇಳಿ ನಾವು ಕಾಲೇಜಲ್ಲಿರುವಾಗ ಮೇ ಬಿ 95ರಿಂದ 2000 ಇಸ್ವಿ ತನಕ ನಾಗವಣಿ ಮೇಡಮ್ ಕಾಲೇಜಲ್ಲಿ ಎಲ್ಲರೂ ಅವರ ಜೊತೆಗೆ ಮಾತಾಡಿ ಎದುರಿಗೆ ಮಾಡಿ ಅನಿರ್ವೇದಂತ ತನ್ನ ಸಂಸ್ಥೆಯನ್ನು ಕಟ್ಟಿ 100 ಮಕ್ಕಳಿಗೆ, ಮೆಂಟಲಿ ಚಾಲೆಂಜ್ ಇರುವ ಮಕ್ಕಳಿಗೆ ಹೊಸ ಜೀವನವನ್ನು ಕೊಟ್ಟಂತಹ ಡಾಕ್ಟರ್ ಶ್ವೇತಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಕಳೆದ ಒಂದಷ್ಟು ವರ್ಷದಿಂದ ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. ಮಂಗಳೂರಿನಲ್ಲಿ ಎಂಥದೇ ಕ್ರೈಮ್ ಆದರೂ ಅದನ್ನು ಗಟ್ಟಿ ನಿಲ್ಲುವಂತ, ಕ್ರೈಮಲ್ಲಿ ಸಿಕ್ಕಿ ಆಗೋದು ಅಷ್ಟು ಈಸಿಯ ವಿಷಯ ಅಲ್ಲ. ಬೇರೆ ಯಾವುದೇ ಡಿಪಾರ್ಟ್ಮೆಂಟನ್ನು ಹ್ಯಾಂಡಲ್ ಮಾಡ್ಬೋದು, ಅಥವಾ ಕ್ರೈಮ್ ಡಿಪಾರ್ಟ್ಮೆಂಟ್ ಮಂಗಳೂರಿನ ಇಡೀ ಏನು ಕ್ರೈಮ್ಗಳಿದೆ, ತೊಂದರೆಗಳಿದೆ, ಅದನ್ನು ಕಂಟ್ರೋಲ್ ಮಾಡುವಂತಹ ದಿಟ್ಟ ಮಹಿಳೆ ಗೀತಾ ಕುಲಕರ್ಣಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿಯಾಗಿ ಬಿಸ್ನೆಸ್ನಲ್ಲಿ ಹೋಟೆಲ್ ಮಹಾರಾಜ ಅಂತ ತಮ್ಮದೇ ಆದಂತಹ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿ ಮಂಗಳೂರಿನ ಬಲ್ಮಠದ ಹತ್ರ ಹೋಟೆಲ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಯಾವುದೇ ಪಾರ್ಕಿಂಗ್ ಇಲ್ಲ, ಆದ್ರೂ ಪ್ರತಿ ದಿವಸ ಹೌಸ್ಫುಲ್. ಇವತ್ತಷ್ಟೇ ಅವರಿಗೆ ಒಂದು ಅವಾರ್ಡ್ ಕೂಡ ಬಂತು ಅಚೀವ್ಮೆಂಟ್ಗೆ. ಯಾಕೆಂದ್ರೆ ವುಮನ್ ಎಂಟರ್ಪ್ರನರ್ ಅವಾರ್ಡ್ ಕೂಡ ಬಂದಂತ ಕೋಮಲ್ ಪ್ರಭು ಅವರು ನಮ್ಮೊಂದಿಗೆ 100 ವೆಹಿಕಲ್ಗೆ ಹೋಟೆಲ್ ಅವರು ಪಾರ್ಕಿಂಗ್ ಮಾಡಿದ್ರೆ ಆ ಹೋಟೆಲಲ್ಲಿ ಜನ ಇಲ್ಲ. ಯಾವುದೇ ಪಾರ್ಕಿಂಗ್ ಒಂದು 2 ವೆಹಿಕಲ್ ಬಿಟ್ರೆ, ಕಾಮನ್ ಪಾರ್ಕಿಂಗ್ ಬಿಟ್ರೆ ದಿವಸಕ್ಕೆ ಮಿನಿಮಮ್ ಹೌಸ್ಫುಲ್ ಶೋ. ಮೇ ಬಿ ಒಂದು 6000 ಸ್ಕ್ವೇರ್ ಫೀಟ್ ನ ಪ್ಲೇಸ್ ಹೌಸ್ಫುಲ್ ಆಗ್ತದೆ. ಅವರೇ ಕಿಚನಲ್ಲಿ ನಿಂತು ಅದಕ್ಕೇನು ಹದ ಹಾಕಬೇಕು, ಬೆಳಿಗ್ಗೆ ಇಲ್ಲಿ ಮಾರ್ಕೆಟ್ಗೆ ಬಂದರಿಗೆ ಹೋಗಿ ಮೀನು ತರ್ತಾರೆ, ಅದಕ್ಕೆ ಏನು ಕೆಲಸ ಬೇಕು ಎಲ್ಲವನ್ನು ಅವರೇ ನೋಡಿಕೊಂಡು ಆ ಟೇಸ್ಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಅಂತಹ ಒಳ್ಳೆಯದು ಅದೆಲ್ಲವನ್ನು ತಗೊಳ್ಬೇಕು. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಅಪರಾಧ ಇರುವುದಿಲ್ಲ, ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಭಯ ಇರುವುದಿಲ್ಲ. ಅವೆಲ್ಲವನ್ನು ಕೊಡುವುದು ಒಬ್ಬ ತಾಯಿ ಬಿಟ್ಟರೆ ಒಬ್ಬ ಟೀಚರ್. ನನಗೆ ನನ್ನ ತಾಯಿ ಕೊಟ್ಟರು, ನಾನು ನನ್ನ ಮಕ್ಕಳಿಗೆ ಕೊಟ್ಟೆ, ನನ್ನ ವಿದ್ಯಾರ್ಥಿಗಳನ್ನು ಮಕ್ಕಳಿಗೆ ಕೊಟ್ಟಿದ್ದೇನೆ. ನಾನು ಇಲ್ಲಿ ಬಂದು ಎದ್ದಿದ್ದೇನೆ. ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಫಾರ್ ಆಲ್ ಆಫ್ ಯು. ನನಗೆ ಇನ್ಸ್ಪಿರೇಷನ್ ಅಂತ ನಾನು ಇಬ್ಬರನ್ನ ಹೇಳಬೇಕು. ಒಂದು ಡಾಕ್ಟರ್ ರಜನಿ ಪೈ. ನಾನು ಮೆಂಟಲ್ ಹೆಲ್ತಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ದಿದ್ರೆ ನಾನು ಕಲಿತದ್ದು ಅಲ್ಲಿ. ಮೆಂಟಲ್ ಹೆಲ್ತ್ ಅಟ್ ಡೋರ್ ಸ್ಟೆಪ್ಸ್, ಪ್ರತಿ ಮನೆ ಬಾಗಿಲಲ್ಲೂ ಮಾನಸಿಕ ಆರೋಗ್ಯ ಅನ್ನೋ ಥೀಮಿಂದ
ಶಿವಮೊಗ್ಗದಲ್ಲಿ ಕೆಲಸವನ್ನು ಅವ್ರು ಶುರು ಮಾಡಿದ್ರು ಭಾಳ ಹಿಂದೆ. ಅಲ್ಲಿ ಟ್ರೈನಿಂಗ್ ಪಡೆದು ಬಹುಶಃ ಅದೇ ಮಾಡೆಲನ್ನು ಯಾರ್ಯಾರೀಗ ಮಾನಸಿಕ ಅಸ್ವಸ್ಥತೆಗೆ ಅಥವಾ ಮೆಂಟಲ್ ಹೆಲ್ತ್ ಕನ್ಸರ್ನ್ಸಿಗೆ ಸಹಾಯ ಬೇಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಕಾನ್ಸೆಪ್ಟ್ ನಾನು ಕಲ್ತಿದ್ದು ಅಲ್ಲಿಂದ. ನಾನು ಫೀಲ್ಡಲ್ಲಿ ಇಷ್ಟೊಂದು ಅಚೀವ್ ಮಾಡಿ ಇಷ್ಟು ಮುಂದೆ ಒಂದು 10 ವರ್ಷ ನಾನು ಸರ್ವೀಸ್ ಮಾಡಬೇಕಾದ್ರೆ ಮೋಟಿವೇಶನ್ ಹ್ಯಾಸ್ ಬೀನ್ ಡಾಕ್ಟರ್ ರಜನಿ ಪೈ. ಎನದರ್ ಮೋಟಿವೇಟರ್ ವುಮೆನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪ್ರಾಬಬ್ಲಿ ಅ ಗರ್ಲ್ ಇಸ್ ಮೈ ಡಾಟರ್. ಯಾಕೆಂತ ಹೇಳಿದರೆ ಅಟ್ ನೋ ಪಾಯಿಂಟ್ ಯಾವತ್ತೂ ಬಿಟ್ಕೊಡಬಾರ್ದು ಅಂತ ನಾನು ಕಲ್ತಿದ್ದು ಅವಳಿಂದ. ಎಷ್ಟು ಐ ಥಿಂಕ್ ಆಲ್ ಆಫ್ ಅಸ್ ಎಲ್ಲ ಮಕ್ಕಳು ಹಾಗೆ ಎಷ್ಟೇ ಆದರೂ ದೇ ವಿಲ್ ಟ್ರೈ ಅಗೇನ್, ಇಂಟ್ರೆಸ್ಟ್ ತೋರಿಸ್ತಾರೆ, ರಿಪೀಟ್ ಮಾಡ್ತಾರೆ. ನಮ್ಮಲ್ಲಿ ಇನ್ ಎವ್ರಿ ಪೇರೆಂಟ್ ಒಂದು ಪೇರೆಂಟಲ್ಲಿ ಇರೋ ಒಂದು ಹೊಸ ಎನರ್ಜಿನ ಅವರು ಡ್ರೈವ್ ಮಾಡ್ತಾರೆ. ಸೊ ದ ಸೆಕೆಂಡ್ ಇನ್ಸ್ಪಿರೇಷನ್ ಇವತ್ತು ಅನಿರ್ವೇದ ಇಸ್ 10th ಇಯರ್ ಈ ವರ್ಷ. ಸೊ ಅನಿರ್ವೇದ 10 ವರ್ಷ ಆಗಬೇಕಂದ್ರೆ ಐ ಥಿಂಕ್ ದ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಇಸ್ ಫಾರ್ ಮೈ ಡಾಟರ್. ಅವಳು ಅದನ್ನು ಅಷ್ಟು ನನ್ನ ಮೋಟಿವೇಟ್ ಮಾಡಿದ್ದು ಇಸ್ ಡೆಫಿನೆಟ್ಲಿ ಹರ್. ಡಾಕ್ಟರ್ ಶ್ವೇತಾ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಶಿವಮೊಗ್ಗದ ಶ್ರೀಶ್ರೀಧರ್ ಎಂಫಿಲ್ ಇಷ್ಟೆಲ್ಲ ಸರ್ವಿಸ್ ಒಟ್ಟಿಗೆ ಫುಲ್ ಟೈಮ್ 2 years ಎಂಫಿಲ್ ಅನ್ನು ಮನಸ್ಸಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 4 ಗಂಟೆ ಜರ್ನಿ ಮಾಡಿ ಈ 1 ಗಂಟೆಯ ಸೆಷನ್ನಿಗೆ ಫ್ರಮ್ ಶಿವಮೊಗ್ಗ ಶಿ ಕೇಮ್ ಡೌನ್. ಆಫ್ಟರ್ ದಿಸ್ ಸೆಷನ್